ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಸುಮಿತ್ರಾ ಶಾರದನ್ ಮನೆ ಮಾಗ್ಲಿಗೆ ಬಂದು ಸಿಕ್ಕಾಪಟ್ಟೆ ಬೈತಾ ಇರ್ತಾಳೆ. ಅಂತೂ ಇಂತೂ ನನ್ನ ಮಗಳನ್ನ ಮದುವೆಗೆ ಹೇಗೋ ಒಪ್ಪಿಸಿದ್ವಿ, ಆದರೆ ಇವಳು ಎಂಗೇಜ್ಮೆಂಟ್ ದಿನ ಬಂದುಬಿಟ್ಟು ಹುಡುಗನೇ ಸರಿ ಇಲ್ಲ ಅಂತ ಹೇಳಿದ್ಲು. ಹಿಂಗಾಗಬೇಕು ನಮ್ಮ ಮನಸ್ಸಿಗೆ ಎಲ್ಲ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಹಾಗೆ ನನ್ನ ಹೊಟ್ಟೆಗೆ ಬೆಂಕಿ ಬಿದ್ದಂಗೆ ಆಗಿದೆ. ನನ್ನ ಸಂಕಟನ ಯಾರ ಹತ್ರ ಹೇಳ್ಕೊಳ್ಳಿ ಅಂತ ಸಿಕ್ಕಾಪಟ್ಟೆ ಕೂಗಾಡ್ಕೊಂಡು ಕಣ್ಣೀರು ಹಾಕ್ಕೊಂಡು ಕಿರ್ಚಾಡ್ತಾ ಇರ್ತಾಳೆ. ಹಾಗೆ ನನ್ನ ಕಡೆ ಅನಸು ಹೇಳ್ತಾ ಇರ್ತಾಳೆ, ನೋಡಿ ಸುಮಿತ್ರಮ್ಮ, ಶಾರದಾ ಏನಾದರೂ ಹೇಳ್ತಿದ್ದಾಳೆ ಅಂತಂದರೆ ಅದರಿಂದ ಹಿಂದೆ ಒಳ್ಳೆ ಉದ್ದೇಶ ಇದೆ ಅಂತ ಅರ್ಥ. ದಯವಿಟ್ಟು ಅವಳನ್ನು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅಂತ ಅಂದಾಗ, ಹ್ಞೂ ಅತ್ತೆ, ಅದಕ್ಕೆ ತುಂಬ ಒಳ್ಳೆಯವರು ಅಂತ ಆರತಿ ಹೇಳ್ತಿರ್ಬೇಕಾದ್ರೆ ಯಾರೂ ಸಹ ಅವಳನ್ನ ವಹಿಸ್ಕೊಂಡು ಮಾತಾಡೋಕ್ಕೆ ಬರಬೇಡಿ. ನಾನು ನಿಮ್ಮ ಮಾತುಗಳನ್ನ ಕೇಳೋಕ್ಕೆ ಇಲ್ಲಿ ಬಂದಿಲ್ಲ. ನನ್ನ ಹೊಟ್ಟೆಲಾಗ್ತಿರೋ ಊರಿನ ಸಂಕಟನ ಹೊರಗಡೆ ಹಾಕಕ್ಕೆ ಬಂದಿದ್ದೀನಿ. ಏ ಪಾಪಿ, ನಿನಗೆ ನನ್ನ ಮಗಳು ಏನೇ ಅನ್ಯಾಯ ಮಾಡಿದ್ಲು ಅಂತ ಅಂದಾಗ ಶಾರದಾ ಸಿಕ್ಕಾಪಟ್ಟೆ ಕಣ್ಣೀರು ಹಾಕ್ಕೊಂಡು ಅಳ್ತಾ ನಿಂತಿದ್ರೆ ಸಿದ್ದುಗೆ ತುಂಬ ಶಾಕ್ ಆಗಿ ಸುಮಿತ್ರ ಮುಖ ನಾನು ನೋಡ್ತಾ ಇರ್ತಾನೆ. ಹಾಗೆ ನಾನು ನಿಶ್ಚಿತಾರ್ಥಕ್ಕೆ ಪ್ರೀತಿಯಿಂದ ನಿನ್ನನ್ನು ಕರ್ಕೊಂಡು ಹೋಗೋಣ ಅಂತ ನಾನು ಬಂದೆ, ಆದರೆ ನೀನು ನನ್ನ ಸಂಭ್ರಮನ ಹಾಳು ಮಾಡಬೇಕು ಅಂತಲೇ ನೆಪ ಮಾಡಿಕೊಂಡು ಬಂದೆ ಅಲ್ವೇನೆ ಅಂತ ಅಂದಾಗ ಅವಳಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಯಾಕೆ ಪಾಪಿ ನೀನು ಇಂಥ ಕೆಲಸ ಮಾಡಿದೆ ಅಂತ ಅಂದಾಗ ಆರ್ತಿಗೂ ಹಾಗೆ ಆಮೇಲೆ ನನಗೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಸುಮಿತ್ರ ಸಿಕ್ಕಾಪಟ್ಟೆ ಕಣ್ಣೀರಾಗ್ತಾ ಇರಬೇಕಾದ್ರೆ, ನೋಡಿ ಅಮ್ಮ, ಈ ರೀತಿ ಅಳ್ಬೇಡಿ, ನನಗೆ ನೋಡೋಕ್ಕಾಗಲ್ಲ, ನೀವು ಹತ್ರ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ, ಪ್ಲೀಸ್ ಅಮ್ಮ ಸಮಾಧಾನ ಮಾಡ್ಕೊಳ್ಳಿ, ಬನ್ನಿ ಒಳಗಡೆ ಅಂತ ಶಾರದಾ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಿರ್ಬೇಕಾದ್ರೆ, ಬಿಡೆ ಪಾಪಿ, ನೀನು ನನ್ನನ್ನು ಮುಟ್ಬೇಡ, ದೂರ ಹೋಗು ದೂರ ಹೋಗು ಅಂತ ಕೂಗಾಡ್ತಾ ಇರ್ತಾಳೆ. ಹಾಗೆ ಸಿದ್ದು, ಒಂದು ನಿಮಿಷ ಶಾರದಾ ಅವ್ರೆ ಅಂತ ಅಂದ್ಬಿಟ್ಟು, ನೋಡಿ ಅತ್ತೆ, ಬರೀ ಒಂದು ಸೈಡ್ ಮಾತ್ರ ಯೋಚನೆ ಮಾಡ್ತಾ ಇದ್ದಾರಲ್ಲ, ಇನ್ನೊಂದು ಸೈಡು ಸಹ ಯೋಚನೆ ಮಾಡಿ. ಶಾರದವ್ರು ಹೇಳಿದ್ರೆ ಹಾಗೆ ರೋಹನ್ ಕೆಟ್ಟವನಾಗಿದ್ರೆ ಏನು ಮಾಡ್ತಿದ್ರಿ, ನಿಮ್ಮ ಮಗಳು ಲೈಫ್ ಹಾಳಾಗ್ಬಿಡ್ತಿತ್ತು ಅಲ್ವಾ, ಅದ್ರ ಬಗ್ಗೆ ಅವನು ಏನು ಅಂತ ಎತ್ತ ಅಂತ ವಿಚಾರಿಸ್ಬೋದಲ್ವಾ ಅಂತ ಅಂದಾಗ ಆರ್ತಿನೂ ಸಹ ಹೇಳ್ತಾ ಇರ್ತಾಳೆ, ನಿಮಗೆ ಹೇಳೋವಷ್ಟು ದೊಡ್ಡವಳು ನಾನಲ್ಲ ಅತ್ತೆ, ಆದರೆ ಒಂದು ಹೆಣ್ಣಾಗಿ ಹೇಳ್ತೀನಿ, ಜ್ಯೋತಿಕನ ಎಂಗೇಜ್ಮೆಂಟ್ ನಿಂತಿದ್ದಕ್ಕೆ ನನಗೂ ಸಂಕಟ ಆಗ್ತಿದ್ರೆ, ಆದರೆ ಜ್ಯೋತಿಕನ ಎಂಗೇಜ್ಮೆಂಟ್ ನಿಲ್ತು ಅಂತ ಬೇಜಾರು ಮಾಡ್ಕೊಳ್ಳೋಕ್ಕಿಂತ ರೋಹನ್ ಬಗ್ಗೆ ವಿಚಾರಿಸ್ಬೋದಲ್ವಾ ಅಂತ ಅಂದಾಗ ಈ ಕಡೆ ಸುಮಿತ್ರ ಸಿಕ್ಕಾಬಟ್ಟೆ ಕೋಪದಿಂದ ಎಲ್ಲರನ್ನೂ ಗುರಾಯಿಸ್ತಾ ಇರ್ತಾಳೆ. ಹಾಗೆ ಅದಕ್ಕಿಂತ ಭಯದ ಬದಲು ರೋಹನ್ ಎಂಥವನಂತ ವಿಚಾರಿಸ್ಬೋದಲ್ವಾ ಅತ್ತೆ ಅಂತ ಅನ್ಬೇಕಾದ್ರೆ, ಬಾಯಿ ಮುಚ್ಕೊಂಡು ನಿಂತ್ಕೋ, ನಿನಗೂ ಇದಕ್ಕೂ ಸಂಬಂಧ ಇಲ್ಲ, ಹಾಗೆ ನೀನು ತುಂಬ ಚಿಕ್ಕವಳು, ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ ಅಂತ ಆರ್ತಿನ ಬೈತಾ ಇರ್ತಾಳೆ. ಹಾಗೆ ಸಿದ್ದು ಮುಖ ನೋಡಿಕೊಂಡು, ಏನೋ ಸಿದ್ದು, ನನಗೆ ಬುದ್ಧಿ ಹೇಳ್ತೀಯಾ, ನೀನು ಯಾವಾಗಲೂ ಹೆಂಡ್ತಿ ಪರ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಅದಕ್ಕೆ ತಾನೇ ನಮ್ಮನ್ನೆಲ್ಲ ಎದುರಾಕೊಂಡು ಇವಳನ್ನ ಮದುವೆ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದು ಅಂತ ಬೈತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕಾ ತುಂಬ ಖುಷಿಯಿಂದ ಪಿಜ್ಜಾ ಬರ್ಗರು ಹಾಗೆ ಐಸ್ ಕ್ರೀಮ್ ತರಿಸ್ಕೊಂಡು ತಿನ್ಕೊಂಡು ಎಂಜಾಯ್ ಮಾಡ್ತಾ ಇದ್ರೆ, ಪಾರಿಜಾತ, ಅಯ್ಯೋ ನನ್ನ ಮೊಮ್ಮಗಳು ಎಂಗೇಜ್ಮೆಂಟ್ ನಿಂತೋಯ್ತಲ್ಲ ಅಂತ ಸಿಕ್ಕಾಪಟ್ಟೆ ಕಣ್ಣೀರು ಹಾಕಿ ಟೆನ್ಷನ್ ಮಾಡಿಕೊಂಡು ಒಂದು ಹನಿ ನೀರು ಕುಡ್ದಿಲ್ಲ, ಅವಳಿಗೋಸ್ಕರ ಅಟ್ಲೀಸ್ಟ್ ಒಂದು ಗ್ಲಾಸ್ ಜ್ಯೂಸ್ ತಗೊಂಡು ಹೋಗೋಣ ಅಂತ ತೊಗೊಂಡು ಒಳಗಡೆ ಬರ್ತಾ ಇದ್ರೆ, ಇವಳು ಮಾತ್ರ ಸಿಕ್ಕಾಪಟ್ಟೆ ಖುಷಿಯಿಂದ ಐಸ್ ಕ್ರೀಮ್ ತಿಂತಾ ಇರ್ತಾಳೆ. ಒಳಗಡೆ ಬಂದು ನೋಡಿ ಇದನ್ನೆಲ್ಲ ನೋಡಿ ಅವಳಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಅಲ್ಲ ಕಣೆ ಗೋಲ್ಡಿ, ನಿನಗೇನಾರು ಹುಚ್ಚಿಗೆ ಚಿಡ್ದಿದ್ದೇನೆ, ಎಂಗೇಜ್ಮೆಂಟ್ ನಿಂತೋಯ್ತು ಅಂತ ಅದಕ್ಕೆ ಈ ರೀತಿ ಎಲ್ಲ ಆಡ್ತಿದ್ಯಾ, ಇದೇನೇ ಇದು ಪಿಜ್ಜಾ ಬರ್ಗರು ಹಾಗೆ ಐಸ್ ಕ್ರೀಮ್ ಎಲ್ಲ ಏನೇ ಮಾಡ್ತಿದ್ಯಾ ಅಂತ ಅನ್ಬೇಕಾದ್ರೆ, ಏನು ಮಾಡ್ತಿದ್ದೀನಿ ಅಂದರೆ ತಿಂತಾ ಇದ್ದೀನಿ, ತುಂಬ ಚೆನ್ನಾಗಿದೆ ಗ್ರಾನಿ, ಹಾಗೆ ತುಂಬ ಬೇರೆ ಸೆಕೆ ಇತ್ತಲ್ಲ ಅದಕ್ಕೆ ಐಸ್ ಕ್ರೀಮ್ ತರಿಸ್ಕೊಂಡೆ, ಇದು ನಿಮ್ಮ ಫ್ಲೇವರ್ ಕೂಡ ಎಷ್ಟು ಚೆನ್ನಾಗಿದೆ ಗೊತ್ತಾ, ಸ್ವಲ್ಪ ಟೇಸ್ಟ್ ಮಾಡ್ತೀರಾ ಅಂತ ಅನ್ಬೇಕಾದ್ರೆ, ಅಲ್ಲ ಕಣೆ, ನನ್ನ ಮೊಮ್ಮಗಳು ಸಿಕ್ಕಾಪಟ್ಟೆ ಕಣ್ಣೀರು ಹಾಕ್ತಾಯಿದ್ಲು ಎಂಗೇಜ್ಮೆಂಟ್ ನಿಂತೋಯ್ತೆ ಅಂತ, ಅದಕ್ಕೋಸ್ಕರ ನಾನು ಒಂದು ಗ್ಲಾಸ್ ಜ್ಯೂಸ್ ಮಾಡ್ಕೊಬಂದರೆ ಇದೇನು ನಿಂದ ಅವತಾರ ಅಂತ ಅಂದಾಗ, ಇನ್ನೇನು ಮಾಡಬೇಕಿತ್ತು, ಎಲ್ಲರ ಮುಂದೆ ಕಣ್ಣೀರು ಹಾಕೋದು ಬಿಟ್ಟು ಇನ್ನೇನು ಮಾಡಬೇಕಿತ್ತು, ಅಲ್ಲಿ ನಾಟಕ ಮಾಡಬೇಕಿತ್ತು, ಮಾಡಿದೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನೋಡುಗ್ರಾನಿ ಜ್ಯೋತಿಕಾ ಎಲ್ಲದಕ್ಕೂ ಸಹ ತಲೆ ಕೆಡಿಸ್ಕೊಳ್ಳಲ್ಲ, ಹಾಗಂತ ಊಟ ತಿಂಡಿ ಎಲ್ಲ ಬಿಟ್ಟಿರೋಳಲ್ಲ, ರಾಣಿ ರಾಣಿ ಥರ ಇರೋಳು, ಅಂದಮೇಲೆ ನಾನು ರಾಣಿ ಥರನೇ ಬದುಕ್ತೀನಿ ಅಂತ ಅಂದಾಗ, ಅಲ್ಲ ಕಣೆ, ನಿನ್ನ ಎಂಗೇಜ್ಮೆಂಟ್ ನಿಂತೋಯ್ತು ಅಂತ ಸ್ವಲ್ಪ ನಿನಗೆ ಬೇಜಾರಿಲ್ವೇನೆ ಅಂತ ಅಂದಾಗ, ಖಂಡಿತ ಇಲ್ಲ, ಒಂದು ಪ್ಲ್ಯಾನು ಫ್ಲಾಪ್ ಆದರೆ ಇನ್ನೊಂದು ಪ್ಲ್ಯಾನಿಗೆ ನಾವು ರೆಡಿಯಾಗಿ ಇಟ್ಕೋಬೇಕು, ಎ ಪ್ಲ್ಯಾನ್ ಫ್ಲಾಪ್ ಆದರೆ ಬಿ ಪ್ಲ್ಯಾನ್ನ ತಲೆಯಲ್ಲಿ ಓಡಿಸ್ಕೋತಾ ಇರಬೇಕು ಅಂತ ಅಂದಾಗ, ಅದೇನು ಹೇಳ್ತಿದ್ದು ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಕಣೆ ಅಂತ ಪಾರಿಜಾತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಪಾರಿಜಾತ ಹೇಳ್ತಾ ಇರ್ತಾಳೆ, ನೋಡು ಗೋಲ್ಡಿ, ಈ ಮದುವೆ ಅನ್ನೋದೇನಾದರೂ ನಿಂತರೆ ನಿನ್ನ ಲೈಫೇ ಹಾಳಾಗುತ್ತೆ ಕಣೆ, ರೋಹನ್ ಎಂಥ ಒಳ್ಳೆ ಹುಡುಗ, ಮತ್ತೆ ಅಂಥ ಹುಡುಗ ಸಿಗ್ತಾನೆ ಅಂತ ಅನ್ಬೇಕಾದ್ರೆ, ನೋಡು ಗ್ರಾನಿ, ಈ ಮದುವೆ ಅಂತ ಅನ್ನೋದು ಹಾಗೆ ಆಗುತ್ತೆ, ಅದು ರೋಹನ್ ಆಗಿರ್ಬೋದು ಅಥವಾ ಬೇರೆ ಯಾರೋ ಹುಡುಗ ಆಗಿರ್ಬೋದು, ಆದರೆ ಇವತ್ತು ನಾನು ಹತ್ತಿರೋ ಕಣ್ಣೀರೆಲ್ಲ ವೇಸ್ಟ್ ಆಗಿಲ್ಲ. ಯಾಕೆ ಅಂತ ಅಂದರೆ, ನಾನು ಹತ್ತಿರೋದಕ್ಕೆ ಕಾರಣ ಅಮ್ಮ ಮತ್ತು ಮಗಳು ನಡುವೆ ದೊಡ್ಡ ಕಂದ ಯುದ್ಧ ಆಗಲಿ ಅಂತೆಲ್ಲ ನಾನು ಆ ಕೆಲಸ ಮಾಡಿದ್ದು. ಸೊ ಹಾಗಾಗಿ ಅಮ್ಮ ಮತ್ತು ಶಾರದಾ ನಡುವೆ ದೊಡ್ಡ ಯುದ್ಧನೇ ನಡೆಯುತ್ತೆ, ಅದೇ ನನಗೆ ದೊಡ್ಡ ಖುಷಿ ಅಂತ ಹೇಳ್ತಾ ಇರ್ತಾಳೆ.
ಪಾರಿಜಾತ ಟೆನ್ಷನ್ ಮಾಡಿಕೊಂಡು ಅಷ್ಟೊಂಥರ ಹತ್ತು ಕರೆದಲ್ಲ, ನೀನು ಎಂಗೇಜ್ಮೆಂಟು ನಿಂತಿದ್ದಕ್ಕಲ್ವಾ ಅಂತ ಅನ್ಬೇಕಾದ್ರೆ ಎಕ್ಸಾಕ್ಟ್ಲಿ ಗ್ರಾನಿ ನಿಜವಾಗ್ಲೂ ನಾನು ಹತ್ತಿದ್ದೆಲ್ಲ ನಿಜ. ಆದರೆ ಅಮ್ಮ ಶಾರದಾ ನಡುವೆ ದೊಡ್ಡ ಯುದ್ಧ ಆಗಲಿ ಅಂತ ಹತ್ತಿದ್ದಷ್ಟೇ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನಾನು ಹಚ್ಚಿರೋ ಬೆಂಕಿ ಎಲ್ಲೆಲ್ಲಿ ಉರಿಯುತ್ತೆ, ಎಲ್ಲೆಲ್ಲಿ ಹೊಗೆ ಹಾಡುತ್ತೆ ಅನ್ನೋದನ್ನ ನೀನೇ ಕಣ್ಣಾರೆ ನೋಡ್ತಾ ಇರೋ. ಅಲ್ಲಿವರೆಗೂ ನಾನು ತುಂಬ ಎಂಜಾಯ್ ಮಾಡಿಕೊಂಡು ಐಸ್ ಕ್ರೀಮ್ ಪಿಜ್ಜಾನ ತಿಂತಾ ಇರ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಪಾರಿಜಾತ ತುಂಬ ಟೆನ್ಷನಿಂದ ಯೋಚನೆ ಮಾಡ್ತಿರ್ಬೇಕಾದ್ರೆ, ಯೋಚನೆ ಮಾಡಬೇಡಿ ಬನ್ನಿ ನೀವು ಗ್ರಾನಿ ಪಿಜ್ಜಾ ತಿನ್ನಿ ತುಂಬ ಚೆನ್ನಾಗಿದೆ ಅಂತ ಅಂದಾಗ, ಹ್ಞೂ ನನಗೆ ಬೇಡ ಅಂತ ಅನ್ಬೇಕಾದ್ರೆ, ಬೇಡ ಅಂತಂದರೆ ಬಿಡಿ ಕೈಲಿರೋ ಜ್ಯೂಸ್ ಕೊಡಿ, ಏನಕ್ಕೆ ವೇಸ್ಟ್ ಮಾಡ್ತೀರಾ, ಪಿಜ್ಜಾ ತಿನ್ಕೊಂಡು ಜ್ಯೂಸ್ ಕುಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಇರ್ತೀನಿ ಅಂತ ಕೈಲಿ ಕಿತ್ಕೊಂಡು ಕುಡಿತಾ ಇದ್ದರೆ ಇವಳಿಗೆ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಸುಮಿತ್ರಾ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು, ನೋಡು ಸಿದ್ದು, ರೋಹನ್ ಎಂಥ ಹುಡುಗ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ನಾನು ಹಾಗೆ ನಮ್ಮ ಮನೆಯವರು, ನಮ್ಮ ಮಾವ ಎಲ್ಲರೂ ಸಹ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಅವನನ್ನು ಅಬ್ಸರ್ವ್ ಮಾಡಿದ್ದೀವಿ. ಅಂದಮೇಲೆ ಅವನು ತಪ್ಪಾಗಿರೋಕ್ಕೆ ಹೇಗೆ ಸಾಧ್ಯ. ಅಷ್ಟಕ್ಕೂ ಜ್ಯೋತಿಕನ ಬಾಲ್ಯ ಸ್ನೇಹಿತ, ಹಾಗೆ ಮಾವನವ್ರಿಗೆ ಅವರೆಲ್ಲ ತುಂಬ ಪರಿಚಯ ಇರೋರು. ಅಂಥವನ್ನ ಕಣ್ಣಿಗೆ ಎಣ್ಣೆ ಬಿಟ್ಟು ಹುಡುಕಿದ್ರು ಸಿಗಲ್ಲ, ಅಂಥ ಒಳ್ಳೆ ಹುಡುಗ ನಮಗೆ ಸಿಕ್ಕಿದ್ದ ಅನ್ಬೇಕಾದ್ರೆ, ಇಲ್ಲ ಅಮ್ಮ ಅವ್ನು ಮಾಡ್ತಿರೋದೆಲ್ಲ ನಾಟಕ ಇರ್ಬೋದು ಅಂತ ಅಂದಾಗ, ಅವನೆಲ್ಲ ಕಣೆ ನಾಟಕ ಮಾಡ್ತಾ ಇರೋದು, ನೀನು ಮಹಾ ನಾಟಕ ಮಾಡ್ತಾ ಇರೋದು ಅಂತ ಬೈತಾ ಇರ್ತಾಳೆ. ಹಾಗೆ ನೀನು ನನಗೋಸ್ಕರ ರಥ ಮಾಡ್ತೀನಿ, ನನ್ನ ಮಗಳು ಮದುವೆ ಆಗಲಿ ಅಂತ ರಥ ಮಾಡ್ತೀನಿ ಅಂತ ಮಾಡ್ದಲ್ಲ, ಅದೆಲ್ಲ ಸುಳ್ಳು ಕಣೆ ಅಂತ ಅನ್ಬೇಕಾದ್ರೆ ಹೇಳ್ತಾ ಇರ್ತಾಳೆ, ಇಲ್ಲ ಸುಮಿತ್ರಮ್ಮ ತಪ್ಪ ತಿಳ್ಕೊಂಡಿದ್ದೀರಾ, ಶಾರದಾ ಉಪವಾಸ ಇದ್ದು ರಥ ಎಲ್ಲ ಕಂಪ್ಲೀಟ್ ಮಾಡಿದಾಳೆ ಅಂತ ಅನ್ಬೇಕಾದ್ರೆ, ಹೌದು ಅತ್ತೆ, ಅದಕ್ಕೆ ಯಾವತ್ತೂ ಸುಳ್ಳು ಹೇಳಲ್ಲ, ಪ್ಲೀಸ್ ನಂಬಿ ಅಂತ ಆರ್ತಿ ಹೇಳ್ತಿರ್ಬೇಕಾದ್ರೆ, ಹಾಗಾದರೆ ನಾನು ಸುಳ್ಳು ಹೇಳ್ತಿದ್ದೀನಿ, ನನಗಾಗಿರೋ ನೋವು ಸುಳ್ಳಲ್ಲ, ಹಾಗೆ ನನ್ನ ಮನಸ್ಸನ್ನ ನೀವು ಯಾರು ಅರ್ಥ ಮಾಡ್ಕೊಳ್ಳಲ್ಲ ಅಂತ ಕೂಗಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಸಿದ್ದು ಮುಖ ನೋಡಿಕೊಂಡು, ನೀನು ಹೇಳೋ ಸಿದ್ದು, ನಿನ್ನ ಮತ್ತೆ ಜ್ಯೋತಿಕನ ಮದುವೆ ಮಾಡಿಸ್ತೀನಿ ಅಂತ ಶಾರದಾ ಹೇಳಿದ್ಲಲ್ಲ, ಅದರ ಕೊನೆಗೆ ಏನು ಮಾಡಿದ್ಲು, ಅವಳೆ ತಾಳಿ ಕಟ್ಟಿಸ್ಕೊಂಡ್ಲು, ಇದು ಮಾಡಿದ್ದು ಮೋಸ ಅಲ್ವಾ ಅಂತ ಅಂದಾಗ ಸಿದ್ದಿಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಆದರೆ ರೋಹನ್ ಏನೋ ಮಾಡ್ದ, ನಮ್ಮನ್ನೆಲ್ಲ ತುಂಬ ಪ್ರೀತಿಯಿಂದ ನೋಡ್ಕೋತಾ ಇದ್ದ, ನಮ್ಮ ಮನೆತನಕ್ಕೆ ತುಂಬ ಗೌರವ ಕೊಡ್ತಾ ಇದ್ದ, ನಾವು ಅಂತಂದರೆ ಅವನು ಸಿಕ್ಕಾಪಟ್ಟೆ ಇಷ್ಟಪಡ್ತಿದ್ದ, ಅಂಥವನಿಗೆ ಎಲ್ಲರ ಮುಂದೆ ಇವಳು ಅವಮಾನ ಮಾಡಿದ್ಲಲ್ಲ, ಅದು ಮಾಡಿದ್ದು ಸರಿನಾ ಅಂತ ಬೈತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ವಿಮಲನ್ ಸಹ ಹೇಳ್ತಾ ಇರ್ತಾಳೆ, ನೋಡು ಸುಮಿತ್ರಾ, ಇವಾಗ ನೀನು ತುಂಬ ಕೋಪದಲ್ಲಿದ್ದೀಯ, ಇವಾಗ ನಾವೇನು ಹೇಳಿದ್ರು ತಪ್ಪಾಗೆ ಕಾಣುತ್ತೆ, ಅದ್ರ ಬದಲು ಒಂದು ಕ್ಷಣ ತಾಳ್ಮೆಯಿಂದ ಕುಳಿತು ಯೋಚನೆ ಮಾಡು, ಅವಾಗ ನಿನಗೆಲ್ಲ ಅರ್ಥ ಆಗುತ್ತೆ. ಇವರೇನಾದ್ರು ಜೊತೆಗೆ ಅನ್ಯಾಯ ಮಾಡೋದೇ ಆಗಿದ್ದರೆ ಇಷ್ಟು ದಿನ ಇಷ್ಟು ವರ್ಷ ಕಾಯಬೇಕಾಗಿತ್ತಾ ಹೇಳು ನೋಡೋಣ. ಹಾಗೆ ಜ್ಯೋತಿಕಾ ಇವರಿಬ್ಬರ ನಡುವೆ ಎಷ್ಟು ದೊಡ್ಡ ದೊಡ್ಡ ತಪ್ಪು ಮಾಡಿದ್ದಾಳೆ, ಆದರೂ ಸಹ ಇವರು ಕ್ಷಮಿಸ್ಕೊಂಡು ಬರ್ತಾಯಿದ್ರು. ಅಂದಮೇಲೆ ಏನಕ್ಕೆ ಅವರು ಕ್ಷಮಿಸ್ಕೊಂಡು ಬರ್ತಾಯಿದ್ರು ನೀನು ಹೇಳು ಅಂತ ಅಂದಾಗ, ನೋಡು ವಿಮಲ, ಎತ್ತು ಮಕ್ಕಳನ್ನ ಕಂಡ್ರೆ ತಾಯಿಂದರಿಗೆ ತುಂಬ ಪ್ರೀತಿ, ಅವರೆಷ್ಟೇ ತಪ್ಪು ಮಾಡಿದರೂ ಸಹ ವಹಿಸ್ಕೊ ಬರ್ತಾರೆ, ಯಾಕೆ ಅಂತಂದರೆ ಅವ್ರ ಎತ್ತು ಮಕ್ಕಳಲ್ವಾ ಅಂತ ಅಂದಾಗ ವಿಮಲ ಏನು ಮಾತಾಡದೆ ಸೈಲೆಂಟಾಗಿ ಕೂತ್ಕೊಬಿಡ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ನೀನು ಹೇಗೆ ನಿನ್ನ ಮಕ್ಕಳ ಪರ ನಿಂತಿದ್ಯಾ, ಸೊ ಹಾಗಾಗಿ ನಾನು ನನ್ನ ಮಗಳ ಪರ ನಿಂತಿದ್ದೀನಿ ಅಂತ ಅಂದ್ಬಿಟ್ಟು, ನೋಡು ಯಾವತ್ತು ನೀನು ನನ್ನನ್ನು ಅಮ್ಮ ಅಂತ ಕರಿಬೇಡ ಅಂತ ಅಂದಾಗ, ಅಮ್ಮ ಆಗಲ್ಲ ಅಂತ ಅಂದಾಗ, ಮುಚ್ಚ ಬಾಯಿನ ನೀನು, ಯಾವತ್ತೂ ನನ್ನನ್ನು ಅಮ್ಮ ಅಂತ ಅನ್ಬೇಡ, ಹಾಗೆ ನನ್ನ ತಂಟೆಗೆ ನೀನು ಬರಬೇಡ ಅಂತ ಬೈತಿದ್ರೆ ಶಾರದನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ನಿನ್ನ ಬಾಯಲ್ಲಿ ಯಾವತ್ತೂ ಸಹ ಅಮ್ಮನ ಅಕ್ಷರ ಬರಬಾರ್ದು, ಅದಕ್ಕೆ ಅವಮಾನ ಆಗುತ್ತೆ, ಇನ್ಮೇಲೆ ನೀನು ಯಾರೋ ನಾನು ಯಾರೋ, ನನ್ನ ನಿನ್ನ ಸಂಬಂಧ ಮುರಿದು ಬೀಳ್ತು ಅಂತ ಅವಳಂದಾಗ ಅವಳಿಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗಿ ಎದೆ ಹಿಡ್ಕೊಂಡು ಹಾಗೆ ನಿಂತ್ಕೊಬಿಡ್ತಾಳೆ. ಹಾಗೆ ಬೈದು ವಾಪಸ್ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ತುಂಬಿದ ಕಡ ನೋಡಿಬಿಟ್ಟು ಆ ನೀರನ್ನ ತಗೊಂಡು ತಲೆ ಮೇಲೆ ಸುರ್ಕೋತಾ ಇರ್ತಾಳೆ. ಇವರಿಗೆಲ್ಲ ಸಿಕ್ಕಾಪಟ್ಟೆ ಶಾಕ್ ಆಗ್ತಿರ್ಬೇಕಾದ್ರೆ ನೀರನ್ನ ತಲೆ ಮೇಲೆ ಸುರ್ಕೊಂಡು ಹೇಳ್ತಾ ಇರ್ತಾಳೆ, ಈ ನೀರಿನ ಜೊತೆಗೆ ನಾನು ನಿನಗೆ ಕೊಟ್ಟಿರೋ ತಾಯ್ತನ ಸ್ಥಾನನೂ ಸಹ ಕೊಚ್ಕೊಂಡೋಯ್ತು ಅಂತ ಅಂದಾಗ ಸಿದ್ದು ಶಾರದನಿಗೆ ಸಿಕ್ಕಾಪಟ್ಟೆ ಶಾಕ್ ಮೇಲೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಇವತ್ತಿಗೆ ಶಾರದಾ ಅನ್ನೋಳು ನನ್ನ ಪಾಲಿಗೆ ಸತ್ತೋದ್ಲು ಅಂತ ಬೈದ್ಬಿಟ್ಟು ಹೊರಟು ಹೋಗ್ತಾ ಇದ್ರೆ ಶಾರದಾ ಏನು ಮಾತಾಡದೆ ಕಣ್ಣೀರು ಹಾಕೊಂಡು ನಿಂತ್ಕೊಬಿಡ್ತಾಳೆ. ಇನ್ನೊಂದು ಕಡೆ ಸಿದ್ದು, ಶಾರದವ್ರೆ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ಅಂತ ಅವಳನ್ನ ಹಗ್ ಮಾಡಿಕೊಂಡು ಸಮಾಧಾನ ಮಾಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಪಾಲಾಕ್ಷಿ ರೋಡಲ್ಲಿ ಬರ್ತಿರ್ಬೇಕಾದ್ರೆ ಅಲ್ಲೊಬ್ರು ಅಪ್ಪ ಮಕ್ಕಳು ಇಬ್ಬರು ಸೈಕಲ್ ಹೊಡ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ. ಹಾಗೆ ಮಗಳು ಹೇಳ್ತಾ ಇರ್ತಾಳೆ, ಅಪ್ಪ ನಾನು ಸೈಕಲ್ ಹೊಡಿತಾ ಇರ್ತೀನಿ, ನೀವು ಬಿಟ್ಬಿಟ್ರೆ ನಾನು ಬಿದ್ದುಬಿಡ್ತೀನಿ ಅಂತ ಅಂದಾಗ, ಇಲ್ಲ ಮಗಳೇ, ಅಪ್ಪ ಇರಬೇಕಾದ್ರೆ ನೀನು ಬೀಳಲ್ಲ ಅಂತ ಹೇಳ್ತಾ ಇರ್ತಾನೆ. ಹಾಗೆ ನೋಡಿ ಅಪ್ಪ, ನಾನು ಸೈಕಲ್ ಹೊಡೆದ್ಬಿಟ್ಟೆ, ಇವತ್ತು ಸೈಕಲ್ ಹೊಡೆದನ್ನು ಕಲ್ತ್ಬಿಟ್ಟೆ ಅಂತ ಆ ಪುಟ್ಟು ಮಗು ಹೇಳ್ತಾ ಇದ್ರೆ ತನ್ನ ಅಪ್ಪ ಸಿಕ್ಕಾಬಿಟ್ಟೆ ಖುಷಿ ಪಡ್ತಾ ಇರ್ತಾನೆ. ಅವರಿಬ್ಬರು ಅಪ್ಪ ಮಗಳ ಸಂಬಂಧನ ನೋಡಿ ಈ ಕಡೆ ಪಾಲಾಕ್ಷ ಒಂದು ಕ್ಷಣ ಹಾಗೆ ನಿಂತ್ಕೊಬಿಡ್ತಾನೆ. ಪಾಪ ನನ್ನ ಮಗಳು ಸಿದ್ದನ ಮದುವೆ ಆಗಬೇಕಂತ ಎಷ್ಟು ಆಸೆ ಇಟ್ಕೊಂಡಿದ್ಲು, ಅವನು ಮದುವೆ ಆಗಲಿಲ್ಲ, ಈ ಕಡೆ ರೋಹನ್ ಜೊತೆ ಎಂಗೇಜ್ಮೆಂಟು ಆಗಲಿಲ್ಲ, ಎಷ್ಟು ಸಂಕಟ ಪಡ್ತಿದ್ದಾಳೆ ಏನೋ. ಅಪ್ಪನಾಗಿ ನಾನು ಅವಳಿಗೆ ಸಮಾಧಾನ ಮಾಡಬೇಕಿತ್ತು, ಅವಳ ಜೊತೆ ಇದ್ದು ಅವಳ ನೋವೆಲ್ಲೂ ಸಹ ನಾನು ತೊಗೋಬೇಕಿತ್ತು, ಆದರೆ ನಾನೇನು ಮಾಡ್ತಾ ಇಲ್ಲ. ಇರಲಿ, ಅಟ್ಲೀಸ್ಟು ಜ್ಯೋತಿಕನಿಗೆ ಕಾಲಾದರೂ ಮಾಡಿ ಸಮಾಧಾನ ಮಾಡೋಣ ಅಂತ ಫೋನ್ ಮಾಡ್ತಾ ಇದ್ದರೆ ಈ ಕಡೆ ಜ್ಯೋತಿಕಾ ಎಲ್ಲೋ ಹೊರಗಡೆ ಹೋಗಿರ್ತಾಳೆ. ಪಾಲಾಕ್ಷ ಫೋನ್ ಮಾಡ್ತಿರ್ತನ್ನ ನೋಡಿ ಪಾರಿಜಾತ ರಿಸೀವ್ ಮಾಡದೆ ಹಾಗೆ ಸೈಲೆಂಟ್ ಆಗಿರಬೇಕಾದ್ರೆ
ಇನ್ನೊಂದು ಕಡೆ ಪಾಲಾಕ್ಷ ಹೇಳ್ತಾ ಇರ್ತಾನೆ, ನನ್ನ ಮಗಳಿಗೆ ಕೋಪ ಇನ್ನೂ ಕಡಿಮೆ ಆಗಿಲ್ಲ ಅಂತ ಅನಿಸುತ್ತೆ, ಹೋಗಲಿ ಅಟ್ಲೀಸ್ಟ್ ಅಮ್ಮನ ಜೊತೆನಾದರೂ ಮಾತಾಡೋಣ ಅಂತ ಅಂದ್ಬಿಟ್ಟು ಪಾರಿಜಾತನಿಗೆ ಕಾಲ್ ಮಾಡ್ತಾ ಇರ್ತಾನೆ. ಹಾಗೆ ಅಮ್ಮ ಜ್ಯೋತಿಕಾ ಹೇಗಿದ್ದಾಳೆ, ಈಗಲೂ ಅಳ್ತಾ ಇದ್ದಾಳಮ್ಮ ಅಂತ ಅನ್ಬೇಕಾದ್ರೆ ಪಾರಿಜಾತ ಏನು ಮಾತಾಡದೆ ಸೈಲೆಂಟಾಗಿರಬೇಕಾದ್ರೆ ಅಷ್ಟೊತ್ತಿಗೆ ವಾಶ್ರೂಮಿಗೆ ಹೋಗಿ ಜ್ಯೋತಿಕಾ ಬರ್ತಾಳೆ. ಹಾಗೆ ಫೋನ್ನ ಹೋಲ್ಡ್ ಮಾಡಿಬಿಟ್ಟು, ಪ್ಲೀಸ್ ನಿಮ್ಮ ಅಪ್ಪ ಮಾತಾಡಬೇಕಂತ ಕಣೆ ಮಾಡಿದ್ದಾನೆ, ಇಷ್ಟರಾಗಲಿ ನಿಮ್ಮ ಅಪ್ಪ ಅಲ್ವನೇ ಪಾಲಾಕ್ಷ, ಮಾತಾಡೆ ಮಗಳು ಹೇಗಿದ್ದಾಳೆ ಅಂತ ಮಾಡಿದ್ದಾನೆ ಅಂತ ಅಂದಾಗ, ನಾನು ಮಾತಾಡಲ್ಲ ಗ್ರಾನಿ, ಅವ್ರಿಗೆ ನನಗಿನ್ನ ಆ ದಶರಥನೇ ಇಂಪಾರ್ಟೆಂಟು, ಹಾಗೆ ಇಂಪಾರ್ಟೆಂಟ್ ಅಂತ ಅವನ ವಿರುದ್ಧ ಹೋಗಿದ್ರಲ್ಲ ನನ್ನನ್ನು ಬಿಟ್ಟು, ಅವ್ರ ಜೊತೆ ಚೆನ್ನಾಗಿರೋ ಕೇಳು, ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತ ಕೋಪ ಮಾಡಿಕೊಂಡು ಕೂತಿರ್ಬೇಕಾದ್ರೆ ಈ ಕಡೆ ಪಾರಿಜಾತನಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗದೆ, ಸಾರಿ ಕಣೋ ಪಾಲಾಕ್ಷ, ನಿನ್ನ ಮಗಳು ಸಿಕ್ಕಾಪಟ್ಟೆ ಕಣ್ಣೀರಾಗ್ತಿದ್ದಾಳೆ, ಮಾತಾಡೋ ಪರಿಸ್ಥಿತಿಲಿ ಇಲ್ಲ ಅಂತ ಅಂದಾಗ, ಅಯ್ಯೋ ದೇವ್ರೆ ಪಾಪ ನನ್ನ ಮಗಳಿಗೆ ಸಿಕ್ಕಾಪಟ್ಟೆ ನೋವಾಗಿದೆ ಅಂತ ನೊಂದ್ಕೋತಾ ಇರ್ತಾನೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ, ಅಮ್ಮ ನೋಡಿ ಅವ್ರ ಜೊತೆ ಇದ್ದವಳನ್ನ ದಯವಿಟ್ಟು ಸಮಾಧಾನ ಮಾಡಿಕೊಡಿ, ಹಾಗೆ ಶಾರದಾ ಬೇಕಂತ ಮಾಡಿರಲ್ಲಮ್ಮ, ಅದರಿಂದ ಏನೋ ಬಲವಾದ ಕಾರಣ ಇದೆ, ಅವಳು ಸುಮ್ಮನೆ ಯಾರ್ಯಾರ ಮೇಲೆ ಅಪರಾಧನ ವಹಿಸಲ್ಲ, ಆರೋಪನೂ ಮಾಡಲ್ಲ ಅಂತ ಅನ್ಬೇಕಾದ್ರೆ ಜ್ಯೋತಿಕನಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಹೌದು ಹೌದು, ಮಗಳಿಗೆ ಇಲ್ಲಿ ದೊಡ್ಡ ಅನ್ಯಾಯ ಆಗಿದ್ರು, ಅವಳನ್ನ ವಹಿಸ್ಕೊಂಡು ಮಾತಾಡ್ತೀರಲ್ವಾ, ನಿಮಗೆ ಸ್ವಂತ ಮಗಳಿಗಿನ್ನ ಅವಳ ಮೇಲೆ ಅನುಕಂಪ ಜಾಸ್ತಿ ಅಂತ ಅಂದಾಗ, ಇಲ್ಲ ಮಗಳೇ ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊ ಅಂತ ಪಾಲಾಕ್ಷ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಪಾರಿಜಾತ ಫೋನ್ ಕಿತ್ಕೊಂಡು ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು, ಅಲ್ಲ ಕಣೋ ನಿನಗೇನೋ ಆಗಿದೆ, ನಿನ್ನ ಮಗಳಿಗೆ ಸಮಾಧಾನ ಮಾಡ್ತೀಯ ಅಂತ ಫೋನ್ ಮಾಡಿದೆ ಅಂತ ನಾನು ಖುಷಿಪಟ್ಟರೆ, ನೀನು ಆ ಶಾರದನ ಪ್ರವಚನ ಮಾಡ್ತಾ ಇದೆಯಲ್ಲ, ಅಲ್ಲ ಕಣೋ ನೀನು ನಿಜವಾಗ್ಲೂ ನನ್ನ ಮಗನ ಅಥವಾ ಆ ಶಾರದಾ ಕಡೆಯವನ ಅಂತ ಅಂದಾಗ, ಅಲ್ಲಮ್ಮ ಜ್ಯೋತಿಕಾ ಅಂತೂ ಚಿಕ್ಕವಳು, ಅವಳಿಗೆ ಅರ್ಥ ಆಗಲ್ಲ, ನಿಮಗಾದರೂ ಅರ್ಥ ಆಗುತ್ತಲ್ವಾ ಅಂತ ಅಂದಾಗ, ಹಾಗಲ್ಲಮ್ಮ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತ ಅಂದಾಗ, ಮುಚ್ಚ ಬಾಯಿನ ನನಗೆ ಬುದ್ಧಿವಾದ ಹೇಳಕ್ಕೆ ಬರ್ತಾನೆ ಅಂತ ಅಂದ್ಬಿಟ್ಟು ಫೋನ್ ಕಟ್ ಮಾಡಿದರೆ ಈ ಕಡೆ ಪಾಲಾಕ್ಷನಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ನನ್ನ ಕಡೆ ಶಾರದಾ ಮನೆ ಒಳಗಡೆ ಕೂತ್ಕೊಂಡು ಸಿಕ್ಕಾಪಟ್ಟೆ ಕಣ್ಣೀರಾಗ್ತಾ ಇರ್ತಾಳೆ. ಸುಮಿತ್ರಾ ಬೈದಿರೋ ಮಾತೆಲ್ಲ ನೆನ್ಪು ಮಾಡ್ಕೊಂಡು ಅಳ್ತಿರ್ಬೇಕಾದ್ರೆ ಸಿದ್ದು ಪಕ್ಕದಲ್ಲಿ ಕೂತ್ಕೊಬಂದು ಹೇಳ್ತಾ ಇರ್ತಾನೆ, ನೋಡಿ ಶಾರದಾ ಅವರೇ ಸಮಾಧಾನ ಮಾಡ್ಕೊಳ್ಳಿ, ಜೀವನನ ನಿಮಗಿನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡವರು ಯಾರೂ ಇಲ್ಲ, ಹಾಗೆ ಸಂಬಂಧ ಅಂತ ಅನ್ನೋದು ತಲೆ ಮೇಲೆ ನೀರು ಸುರ್ಕೊಂಡ ತಕ್ಷಣ ಯಾವುದು ಮುರಿದೋಗಲ್ಲ ಶಾರದಾ ಅವರೇ ಅಂತ ಹೇಳ್ತಾ ಇರಬೇಕಾದ್ರೆ ಸಿದ್ದು ಮುಖ ನೋಡ್ಕೊಂಡು ಶಾರದಾ ಕಣ್ಣೀರು ಹಾಕೊಂಡು ಹಾಗೆ ಕೂತ್ಕೊಂಡ್ಬಿಡ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.